ವೀಕ್ಷಕರೇ, ಸಿಂಪಲ್ ರುಚಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ಕಾಯಿ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ, ಕಡಿಮೆ ಸಾಮಗ್ರಿಗಳು. ಇದು ಈಗ ಗಣೇಶ ಚತುರ್ಥಿ ಹಬ್ಬ ಮುಂದಿನ ದಿನಗಳಲ್ಲಿ ಬರೋದ್ರಿಂದ ಗಣೇಶನಿಗೆ ಪ್ರಿಯವಾದಂತಹ ತಿನಿಸು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡಕ್ಕೂ ಸೇರಿಸಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತು ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ನೋಡಿ, ನಾನು ಮೀಡಿಯಮ್ ಸೈಜ್ ಒಂದು ಚಟ್ನಿ ಎಲ್ಲ ಹಾಕೋಕ್ಕೆ ಉಪಯೋಗಿಸ್ತೀವಲ್ಲ ಆ ಥರ ಸ್ಪೂನಲ್ಲಿ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕಲಿಸ್ಬೇಕು, ಯಾಕಂದರೆ ಅವು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಗಟ್ಟಿಯಾಗಬಾರ್ದು. ಎಲೆ ದಪ್ಪ ಇರುತ್ತೆ, ಹೂರಣ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕಲಿಸ್ಕೋಬೇಕು ಹಿಟ್ಟನ್ನು. ಹಿಟ್ಟಿಗೆ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳೋಣ. ಯಾವ ರೀತಿ ಕಲಿಸ್ಕೋಬೇಕು ಅಂದರೆ ಪೂರಿ ಮತ್ತು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ನೀರಾಗಿ ಸೇರಿಸ್ಕೊಂಡು ಕಲಿಸ್ಕೋಬೇಡಿ, ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು ಹಿಟ್ಟು. ತುಂಬ ಮೆತ್ತಗಿರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಸಾಫ್ಟಾಗಿರಬೇಕು. ಒಂದು 10ರಿಂದ 20 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ. ಹಾಗೆ ಮುಚ್ಚಿ ಇಟ್ಬಿಡೋಣ ಸೈಡಿಗೆ. ಈಗ ನಾವು ಒಂದು ಬಾಣಲೆ ತೊಗೊಂಡಿದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಒಂದು 1/4 ಕಪ್ ಇನ್ನೂ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಬೆಲ್ಲ ಕರಗೋವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗಿಸ್ಕೊಳ್ಳೋಣ, ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತಲ್ಲ, ಸೋಸ್ಕೋಬೇಕಲ್ಲ, ಆ ಕಾರಣಕ್ಕೋಸ್ಕರ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಇದಕ್ಕೆ ನಾವು ನೇರವಾಗಿ ಬೆಲ್ಲ ಮತ್ತು ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಗೆ ಹುರ್ಕೋಬೋದು. ಬೆಲ್ಲದಲ್ಲಿ ಯಾವ ರೀತಿ ಕಸ ಇಲ್ಲ ಏನೂ ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ಇದಕ್ಕೆ ಕಾಯಿ ಮತ್ತು ಬೆಲ್ಲನ ಎರಡನ್ನೂ ಸೇರಿಸಿ ಹುರ್ಕೊಳ್ಬೇಕು ಡೈರೆಕ್ಟಾಗಿ. ನಾನಿಲ್ಲಿ ಬೆಲ್ಲವನ್ನು ಸೋಸ್ಕೊಳ್ಳೋ ಉದ್ದೇಶದಿಂದ ಹೀಗೆ ಕರಗಿಸ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ, ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಾದಮೇಲೆ ಅದೇ ಬಾಣಲೆಗೆ ನಾವು ಮತ್ತು ಸೋಸ್ಕೊಂಡಿರೋ ಅಂತಹ ಬೆಲ್ಲದ ಪಾಕವನ್ನು ಹಾಕ್ಕೊಳ್ಳೋಣ. ಬೆಲ್ಲಕ್ಕೇನು ಒಂದು 1/4 ಕಪ್ ನೀರು ಸೇರಿಸಿದ್ದೀವೋ ಅದು ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ನಾವು ಕಾಯಿ ಸೇರಿಸ್ಕೊಂಡ್ಮೇಲೆ ತುಂಬ ಟೈಮ್ ತೊಗೊಳುತ್ತೆ ಕುದಿಸೋಕ್ಕೆ. ಸೊ ಹಂಗಾಗಿ ಈಗಲೇ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಇದಕ್ಕಿಂತ ನಿಮ್ಗೆ ಈಸಿಯಾಗಿ ಅಂದರೆ ಕಾಯಿ ಬೆಲ್ಲ ಎರಡನ್ನೂ ಹೊಟ್ಟೆ ಟೈಮ್ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದಿರುತ್ತಲ್ಲ ಹೂರಣ, ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಬೆಲ್ಲ ಸೋಸ್ಕೊಳ್ಳೋ ಉದ್ದೇಶದಿಂದ ಮಾತ್ರ ಈ ರೀತಿ ಹಾಕಿ ಮಾಡಿರೋದು. ಈಗ ನೋಡಿ, ನಾನೊಂದು 3 ಕಾಯಿ, ಮೀಡಿಯಮ್ ಸೈಜ್ ಕಾಯಿ, 3 ಕಾಯಿನ ಹೀಗೆ ಮಿಕ್ಸಿಲಿ ಒಂದು ಸಲ ಹಿಂಗೆ ಓಡಿಸಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಈ ಥರ ಇಷ್ಟ ಅಂದರೆ ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಕಾಯಿ ತುರಿತಾರಲ್ಲ, ಕಾಯಿ ತುರಿಯ ಮಣೆಯಲ್ಲಿ ತುರಿದು ಕೂಡ ಸೇರಿಸ್ಕೋಬೋದು. ಹಾಗೆ ಅದು ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಒಂದು ಸ್ವಲ್ಪ. ತುಂಬ ಟೇಸ್ಟಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ನೋಡಿ, ಬೆಲ್ಲ ಕಾಯಿ ಎರಡನ್ನೇ ಕುದಿಸ್ಕೊಳ್ತಾ ಇರೋದು, ಇನ್ನೇನೂ ಹಾಕಿಲ್ಲ ನಾವು. ನೀವು ಬೇಕು ಅಂದರೆ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೋಬೋದು. ಜಾಸ್ತಿ ಗಟ್ಟಿಯಾಗೋ ಥರನೂ ಕುದಿಸ್ಕೋಬಾರ್ದು. ಬೆಲ್ಲ ಅದು ಡ್ರೈ ಆರಿದ ಮೇಲೆ ತಣ್ಣಗಾಗುತ್ತಲ್ಲ, ತಣ್ಣಗಾದ್ಮೇಲೆ ಅದು ಏನಾಗುತ್ತೆ ಅಂದರೆ ಒಂಥರ ಕಲ್ಲು ಥರ ಆಗುತ್ತೆ. ತುಂಬ ಮೆತ್ತಗೂ ಮಾಡ್ಕೋಬಾರ್ದು. ನಮಗೆ ಹೂರಣ ತುಂಬಲಿಕ್ಕೆ, ಎಲೆ ಒಳಗೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೋಬೇಕು. ಆಮೇಲೆ ಇದು ಈ ಬಿಸಿ ಇದ್ದಂಗೆ ತಣ್ಣಗಾದಾಗಿರಲ್ಲ, ಯಾಕೆಂದರೆ ತಣ್ಣಗಾದಾಗ ಅದು ಬೆಲ್ಲದ ಪಾಕ ಗಟ್ಟಿಯಾಗಿಬಿಟ್ರೆ ಅಂಟು ಥರ ಆಗುತ್ತೆ, ಗಟ್ಟಿ ಕಲ್ಲು ಥರ. ಸೊ ಹಂಗಾಗಿ ನಾವು ಅದಕ್ಕೆ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈಗ ಆಗಿದೆ, ಸಾಕು. ಇಷ್ಟ ಆದರೆ ಈಗ ಇದನ್ನು
ಎತ್ತಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಹಿಟ್ಟು ಕಲಸಿದ್ವಲ್ಲ ಅದು ನೆಂದಿದೆ ಚೆನ್ನಾಗಿ ನೋಡಿ, ಒಳ್ಳೆ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ಅದಕ್ಕೆ ನಾವು ಕಲಸಿಟ್ಕೋಬೇಕು. ಈಗ ನಾವು ಇದನ್ನು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಪೂರಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸಣ್ಣದಾಗಿ, ಪೂರಿಗೆ ಏನು ತೊಗೊಳ್ತೀವೋ ಹಿಟ್ಟು ಅದಕ್ಕಿಂತ ಕಡಿಮೆ, ಕರ್ಜಕಾಯಿಗೆ ತೊಗೊಳ್ತೀವಲ್ಲ ಆ ಥರ ಬಿಲ್ಲೆ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ಕೈಯಲ್ಲಿ ಈವನಾಗಿ ಮುರಿಲಿಕ್ಕೆ ಬರಲ್ಲ ಅಂದರೆ ನೀವು ಚಾಕು ಸಹಾಯದಿಂದ ಈವನಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಬಿಲ್ಲೆ ಮಾಡ್ಕೋಬೇಕು. ಅಂಗೈಯಲ್ಲಿ ಇಟ್ಕೊಂಡು ಈ ರೀತಿ ರೌಂಡಾಗೆ ಬಿಲ್ಲೆ ಮಾಡಿ ಇಟ್ಕೋಬೇಕು. ಈಗ ಬಿಲ್ಲೆಯನ್ನು ಹಿಟ್ಟಲ್ಲಿ ಡಿಪ್ ಮಾಡಿ ಒಸಿಬೇಕು. ನೀವು ಹಾಗೆ ಹಿಟ್ಟು ಹಾಕ್ಕೊಂಡ್ರೆ ಹಿಟ್ಟಿನ ಅಂಶ ಜಾಸ್ತಿ ಆಗುತ್ತೆ. ಜಸ್ಟ್ ಹಿಂಗೆ ಡಿಪ್ ಮಾಡಿ ಬಿಲ್ಲೆಯನ್ನು ಪೂರಿ ಆಕಾರದಲ್ಲಿ ಒಸ್ಕೋಬೇಕು. ಕರ್ಜಕಾಯಿ ಮಾಡೋಕ್ಕೆ ಎಲೆ ಒಸ್ಕೊಳ್ತೀವಲ್ಲ ಆ ರೀತಿ ಎಲೆ ಒಸ್ಕೋಬೇಕಿದು. ಇದನ್ನು ಉದ್ದಕ್ಕೆ ಬಾಲ್ ಒಸ್ಕೊತಾರಲ್ಲ ಕರ್ಜಕಾಯಿ ಮಾಡಲಿಕ್ಕೆ, ಆ ರೀತಿ ಅಲ್ಲ, ರೌಂಡಕ್ಕೆ ಒಸ್ಕೋಬೋದು. ಈ ರೀತಿ ಎಲೆ ಉಜ್ಕೊಂಡ್ಮೇಲೆ ನೋಡಿ ಈ ರೀತಿ ಬರಬೇಕು ರೌಂಡಕ್ಕೆ. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮ್ ಆಗಿರಬೇಕು. ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಲೋಟದಲ್ಲಿ, ಅದಕ್ಕೆ ಒಂದು ಅರ್ಧ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಒಂದು ಥರ ತಿಕ್ನೆಸ್ ಬರುತ್ತೆ. ನೀರು ಆ ತಿಕ್ನೆಸ್ ಬರೋದ್ರಿಂದ ಅದನ್ನು ನಾವು ಈಗೇನು ಎಲೆ ಒಸ್ಕೊಂಡ್ವಲ್ಲ ಎಲೆಗೆ ಅಪ್ಲೈ ಮಾಡೋದ್ರಿಂದ ಅಂಟ್ಕೊಳ್ಳುತ್ತೆ. ನಾವು ಮುಚ್ಚುತ್ತೀವಲ್ಲ ಎಲೆಯನ್ನು, ಮತ್ತು ಒಂದು ಕಡ್ಡಿಗೆ ಈ ರೀತಿ ಹತ್ತಿಯನ್ನು ಹಾಕಿಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಎಲೆಗೆ ಸುತ್ತಲೂ ನೀರನ್ನು ಅಪ್ಲೈ ಮಾಡಬೇಕು. ಮೈದಾ ಹಿಟ್ಟು ಹಾಕಿರೋದ್ರಿಂದ ಅದು ಒಂದಕ್ಕೊಂದು ಕೂಡಿಸ್ತೀವಲ್ಲ ಅವಾಗ ಅಂಟ್ಕೊಳ್ಳುತ್ತೆ. ಈ ರೀತಿ ಸೆಂಟ್ರಿಗೆ ಮಾಡ್ಕೊಂಡಿರೋಂತಹ ಹೂರಣವನ್ನು ಹಾಕಿ ಈ ರೀತಿ ಮುಚ್ಕೊಳ್ಳಿ. ನಿಮಗೆ ಸಪೋಸ್ ಇದು ಮುಚ್ಚಕ್ಕೆ ಬರ್ತಾಯಿಲ್ಲ ಅಂತ ಅಂದರೆ, ಈ ರೀತಿ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ, ಕರ್ಜಕಾಯಿ ಮಾಡೋಕ್ಕೆ ಪುಟ್ಟಿ ಇರ್ತವೆ ನೋಡಿ, ಆ ರೀತಿ ಪುಟ್ಟಿ ತೊಗೊಂಡು, ಈ ಪ್ಲಾಸ್ಟಿಕಲ್ಲೂ ಸಿಗುತ್ತೆ, ಸ್ಟೀಲಲ್ಲೂ ಸಿಗುತ್ತೆ, ಆ ರೀತಿ ಪುಟ್ಟಿನ ಈಸಿಯಾಗಿ ತುಂಬೋದು ನೋಡಿ. ಈ ರೀತಿ ಹಾಕ್ಕೊಂಡು ಜಸ್ಟ್ ಒಂದು ಸೆಂಟ್ರಿಗೆ ಹಾಕ್ಕೊಳ್ಳಿ. ನಿಮಗೆ ಅಕಸ್ಮಾತ್ ಈ ಥರ ತುಂಬ ಬರ್ತಾಯಿಲ್ಲ ಅಂದರೆ ಸ್ವಲ್ಪ ಹೂರಣ ಹಾಕ್ಕೊಂಡು ತುಂಬ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಒಂದು 2-3 ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಲಾಸ್ಟಿಂದ ಹಿಂಗೆ ಪ್ರೆಸ್ ಮಾಡ್ತಾ ಹೋಗಿ. ನಿಮ್ಮ ಕೈಗೆ ಏನಾದರೂ ಅದು ಹಿಟ್ಟು ಅಂಟ್ಕೊಳ್ತು ಅಂದರೆ ಸ್ವಲ್ಪ ಒಣ ಹಿಟ್ಟಿಗೆ ಕೈನ ಹತ್ಕೊಂಡ್ರೆ ಈಸಿಯಾಗಿ ಮಡ್ಚ್ಬೋದು ನೋಡಿ. ಈ ರೀತಿ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ ಎಡ್ಜಸ್ಸಿಗೆ ಸ್ವಲ್ಪ ನೀರು ಅಪ್ಲೈ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಮಾಡ್ಕೊಂಡಿರೋಂತಹ ಹೂರಣವನ್ನು ಈ ರೀತಿ ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ಒಣ ಹಿಟ್ಟಿಗೆ ಮುಟ್ಕೊಳ್ಳಿ. ಈ ರೀತಿ ಎಡ್ಜಸ್ಸಿಂದ ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ಈಸಿಯಾಗಿ ಮುಚ್ಬೋದು. ಈ ರೀತಿ ಮಾಡಿಕೊಂಡು ಎಲ್ಲದನ್ನು ಮಾಡಿಟ್ಕೊಂಡಿದ್ದೀನಿ ನಾನು ಒಮ್ಮೆಗೆ. ಈಗ ಇದನ್ನು ಕರಿಯೋಣ ನೋಡಿ. ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಮಾಡಿಟ್ಕೊಂಡಿರೋಂತಹ ಕಡುಬನ್ನು ಕರ್ಕೊಳ್ಳೋಣ ಹಾಕಿ.
ಕಡಿಮೆ ಫಸ್ಟು ಎಣ್ಣೆ ಕಾಯೋ ತನಕ ಇದು ಜಾಸ್ತಿ ಉರಿ ಮಾಡ್ಕೊಳ್ಳಿ, ಅಂದರೆ ಹೈ ಫ್ಲೇಮಲ್ಲಿ. ಎಣ್ಣೆ ಒಂದ್ಸಲ ಕಾದ್ಮೇಲೆ ಕಡಿಮೆ ಉರಿನಲ್ಲಿ ಕಡಿಮೆ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಅವು ಕ್ರಿಸ್ಪಿಯಾಗಿ ಅವಾಗ ಫ್ರೈ ಆಗ್ತವೆ. ಇಲ್ಲ ಅಂದರೆ ಮೆತ್ತಗಿರ್ತವೆ, ಒಳಗಿನ ಹೂರ್ಣ ಕೂಡ ಮೆತ್ತಗಿರುತ್ತಲ್ವ, ಸೊ ಹಂಗಾಗಿ ಮೆತ್ತಗಾಗಬಾರ್ದು, ಒಳಗಿನ ಹೂರ್ಣ ಮೆತ್ತಗಿರಬೇಕು, ಮೇಲಿನ ಪೂರಿ ಏನಿದೆಯೋ ಅದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರಬೇಕು, ಆವಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರೋದು. ಸೊ ಹಂಗಾಗಿ ನೀವು ಕಡಿಮೆ ಉರಿನಲ್ಲಿ, ಆದಷ್ಟು ಕಡಿಮೆ ಉರಿನಲ್ಲಿ ಮಾಡ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ಇದೇನು ತುಂಬ ಟೈಮ್ ತೊಗೊಳ್ಳಲ್ಲ, ಮತ್ತು ಕಡಿಮೆ ಎಣ್ಣೆ ಕೂಡ ತೊಗೊಳುತ್ತೆ, ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಮಾಡೋದು ನಿಮಗೆ ಅದು ಮುಚ್ಚೋದು ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಗೊತ್ತಿಲ್ಲ. ಕೆಲವ್ರು ಚೆನ್ನಾಗಿ ಮಾಡ್ತಾರೆ, ಕೆಲವ್ರಿಗೆ ಬರಲ್ಲ ಅನ್ನೋರು ಕರ್ಜಿಕಾಯಿ ಇರುತ್ತೆ, ಕರ್ಜಿಕಾಯಿ ತುಂಬೋದು ರೆಡಿ ಸಿಗುತ್ತೆ ಸ್ಟೋರ್ಗಳಲ್ಲೆಲ್ಲ, ಆ ಥರ ತಗೊಂಡು ತುಂಬಿ ಮಾಡ್ಕೋಬೋದು. ನೋಡಿ ಈಗ ಆಗಿದೆ, ತಕ್ಕೊಳ್ಳೋಣ. ಮತ್ತು ಇನ್ನೊಂದು ಸಲ ಕೂಡ ಫ್ರೈ ಮಾಡಿ ತೋರಿಸ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದು ಟೇಸ್ಟ್ ತುಂಬ ಕರ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಈಸಿ, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಮಗೆ ನೆಕ್ಸ್ಟ್ ಆಗಸ್ಟಲ್ಲಿ ಗೌರಿ ಹಬ್ಬ ಬಂದಾಗ, ಸೆಪ್ಟೆಂಬರಲ್ಲಿ ಈ ರೀತಿಯ ಸಿಹಿ ತಿನಿಸುಗಳನ್ನ ಮಾಡಿದರೆ ಚೆನ್ನಾಗಿರುತ್ತೆ. ಎರಡು ಸೈಡು ಮುಚ್ಚಾಕೊಂಡು ಬೇಯಿಸ್ಕೋಬೇಕು. ಈಗ ಆಗಿದೆ, ತೆಕ್ಕೊಳ್ಳೋಣ. ತೆಗೆದು ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ರುಚಿಯಾದಂತಹ ಕಾಯಿ ಕಡುಬು ರೆಡಿಯಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.